ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾವು ನೈಟು ಇಲ್ಲೇ ಆಲ್ಟ್ ಆಗಿದ್ದು ಶ್ರೀಮಾತಾ ವಸತಿ ಗೃಹದಲ್ಲಿ. ರೂಮ್ ಹತ್ರ ಸಖತ್ತಾಗಿದ್ದಾವೆ, ಬಾತ್ರೂಮು ಎಲ್ಲ ಚೆನ್ನಾಗಿತ್ತು. ಒಂದು ರೂಮ್ಗೆ 500 ಏನಾಗುತ್ತೆ, ಅಂದರೆ ಜಾಸ್ತಿ ಜನ 4 ಜನ ಎಲ್ಲ ಇದ್ದರೆ 300-400 ತೊಗೋತಾರೆ. 4 ಜನಗಿಂತ ಜಾಸ್ತಿ ಜನ ಇದ್ದರೆ 500 ಒಂದು ರೂಮ್ಗೆ. ಎಷ್ಟು ಚೆನ್ನಾಗಿದೆ ರೂಮು, ನೀಟಾಗೂ ಕೂಡ ಇದೆ, ದೊಡ್ಡದಾಗೂ ಇದೆ, ಚೆನ್ನಾಗಿದೆ. ಏನೋ ಒಂಥರ ಹೊರಗಡೆ ಹೋಟೆಲ್ ರೂಮ್ ಮಾಡ್ಕೊಂಡಿರೋ ಥರನೇ ಇದೆ, ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಸವ ಸಿಗಂದೂರು ಬಸವ, ಇದು ರಾತ್ರಿ ನಾನು ನೋಡಿದ ನೆನಪಿಲ್ಲ ನನಗೆ, ಇವಾಗ ಬೆಳಗ್ಗೆ ನೋಡ್ತಿರೋದು. ಇದು ಚೆಕ್ಔಟ್ ಆಗ್ತಾ ಇದ್ದೀವಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಿಂದ. ನಾನು, ನನ್ನ ಮಕ್ಕಳು, ನನ್ನ ಗಂಡ, ನಮ್ಮ ಅಕ್ಕ ಅಲ್ಲಿ ಬಂದಿದ್ದಾಳೆ. ತಾಳಿ ಹೊಚ್ಕೊಳ್ಳಿ, ಚಳಿ ಆದರೆ ಹೊಚ್ಕೋ, ಅದನ್ನ ಏನಾಗಲ್ಲ. ಹಾಂ, ಮಲ್ಕೊಂಡು ಹೋಗೋಣ, ಮಲ್ಕೊಂಡು ಹೋಗೋಣ. ಆಟ ಸಾಮಾನು ಇಲ್ಲ, ಪಾಠ ಸಾಮಾನು ಅಲ್ಲಿ ನಿಂತ್ಕೊಳ್ತಾ ವಿಡಿಯೋ. ಯಾರಾದರೂ ಹೊಸದಾಗಿ ನಾನು ವಿಡಿಯೋನ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ತಡಮಾರಿಲ್ಲ ಬೆಳಗ್ಗೆನೇ ಹೊರಟಿದ್ವಲ್ಲ, ಹೊಟ್ಟೆ ಹಸಿವಾಗಿತ್ತು, ಅದಕ್ಕೆ ಕಾಫಿ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ವಿ. ಇಲ್ಲೇ ಒಂದು ಇರುತ್ತಲ್ಲ, ಅಲ್ಲಿ ದೇವಸ್ಥಾನ ಮುಂದೆಗಡೆ ಇರುತ್ತಲ್ಲ, ಆ ಅಂಗಡಿಯಲ್ಲಿ ಕುತ್ಕೊಂಡಿದ್ವಿ. ಸಿಗಂದೂರಿಂದ ಇವಾಗ ಹೊರಡ್ತಾ ಇದ್ದೀವಿ. ಸಿಗಂದೂರಿಂದ ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ನೋಡಬೇಕು, ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇದು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ನಾವು ಹೆಂಗೆ ಬೇಕು ಹಂಗೆ ಹೋಗ್ತಾ ಇದ್ದೀವಿ. ಬಟ್ ಸಿಗಂದೂರು ಲಾಂಗ್ ಜರ್ನಿ ಆಗೋಯ್ತು, 250 ಜಾಸ್ತಿನೇ ಆಯಿತು ಅನಿಸುತ್ತೆ. ನೈಟೆಲ್ಲ ತುಂಬ ಮಳೆ ಬಂದಿದೆ, ನಮಗೆ ಗೊತ್ತೇ ಆಗಿಲ್ಲ ಮಳೆ ಬಂದಿರೋದು. ಫುಲ್ ಮಳೆ ಬಂದಿದೆ ಜೋರಾಗಿ, ಎಲ್ಲ ಫುಲ್ಲು ನೀರು, ಗುಂಡಿ ಎಲ್ಲ ನೀರು ನಿಂತ್ಕೊಂಡಂಗೆ ಫುಲ್ ಇದಾಗೋಗೈತೆ. ಅಲ್ಲಿಂದ ಇವಾಗ ಕೊಲ್ಲೂರಿಗೆ ಬಂದಿದ್ದೀವಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ. ಫಸ್ಟು ಬಂದ ತಕ್ಷಣ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲಲ್ಲಿ ಕುತ್ಕೊಂಡು ಟಿಫನಿಗೆ ಕುತ್ಕೊಂಡಿದ್ದೀವಿ. ನಾವೆಲ್ಲ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ವಿ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು. ನಾನು ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಹೋಟೆಲಲ್ಲೇ ಊಟ ತಿಂದಿದ್ದು, ನಾವು ತಿಂದಿದ್ದು. ಬಾತ್ರೂಮ್ ಐತಿ, ಇದು ನದಿನ ಏನೋ ಗೊತ್ತಿಲ್ಲ, ನೀರು ಖಾಲಿ ಆಗಿದೆ, ನೀರೇನಿಲ್ಲ. ಈ ಕಡೆ ಸೈಡು ಒಳ್ಳೆ ಮೋರೆ ನೀರು ಥರನೇ ಇದೆ, ಹಂಗೆ ಕಟ್ಟೆ ಕಟ್ಟಿದ್ದಾರೆ ಆಚೆ ಬರ್ದಿರೋ ಥರ. ಬಟ್ ಏನು ಗೊತ್ತಾ, ಇಲ್ಲಿ ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಎಲ್ಲ ಬಿದ್ದಿದೆ. ನಾವು ಹೋದವರು ನಾವು ಡಸ್ಟ್ಬಿನ್ಗೆ ಹಾಕಬೇಕು ಪ್ಲಾಸ್ಟಿಕ್ ಎಲ್ಲ. ಈ ಥರ ಹಾಕಿದರೆ ನಾವೇ ತಾನೇ ಪರಿಸರ ಹಾಳು ಮಾಡೋದು. ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಬಿದ್ದಿದೆ ನೋಡಿ. ಪ್ಲೀಸ್ ಎಲ್ಲರೂ ಡಸ್ಟ್ಬಿನ್ ಯೂಸ್ ಮಾಡ್ಕೊಳ್ಳಿ, ಈ ಥರ ಎಲ್ಲ ಬಿಸಾಕಬೇಡಿ. ಇದರಿಂದ ನಮಗೇನೆ ಕಾಯಿಲೆ ಬರೋದಲ್ವಾ. ಐಸ್ ಕ್ರೀಮ್ ತಿಂತಿದ್ದಾವೆ ನನ್ನ ಕೂಸ್ಗಳು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ, ಅದಕ್ಕೆ ತಿಂದು ಖಾಲಿ ಮಾಡಲಿ, ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ತಿನ್ಸ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ. ಬೆಳಗ್ಗೆನೇ ಅಲೆ ಬಿಸಿಲು ಸುಡ್ತಾ ಇದೆ, ನೆಲ ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ. ಬೇಸಿಗೆ ಕಾವು ತಡೆಯೋಕ್ಕಾಗ್ತಾಯಿಲ್ಲ, ಫುಲ್ ಬಿಸಿ ಇದೆ. ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಯಾರೆಲ್ಲ ಮೂಕಾಂಬಿಕಾ ದೇವಸ್ಥಾನ ನೋಡಿಲ್ಲ, ಇಲ್ಲೇ ನೋಡ್ಕೊಳ್ಳಿ, ಒಳಗಡೆಯಿಂದ ತೋರ್ಸೋಕ್ಕಾಗಲ್ಲ. ಇಲ್ಲಿ ಟೈಮಿಂಗ್ಸ್ ಎಲ್ಲ ಆಗ್ತಿದೆ ನೋಡಿ, ಪೂಜೆ ಟೈಮಿಂಗ್ಸ್ ಎಲ್ಲನೂ ಏನೇನು ಪೂಜೆ ಮಾಡಿಸ್ತಾರೆ ಎಲ್ಲದಕ್ಕೂ ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಮಾಡಿಸ್ಕೋಬೋದು. ಬೆಳಗ್ಗೆ ಇವಾಗ ಒಂದು 9-9:30 ಆಗಿರ್ಬೋದು ಅನಿಸುತ್ತೆ. ಫುಲ್ಲು ಆಗಲೇ ರಶ್ ಆಗಿದೆ, ಫುಲ್ ರಶ್ ಆಗಿದೆ ನೋಡಿ. ಕ್ಯೂ ಇದೆ ಅಪ್ಪ, ಇದೆಲ್ಲ ನೋಡ್ತಿರೋ ದೇವಸ್ಥಾನಕ್ಕೆ ಹೋಗೋದು ಬೇಡ ಏನೋ ಬೇಡ ಅನಿಸುತ್ತೆ. ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಒಂದು ಕೆಲಸ ಆಯಿತು, ಏನು ಗೊತ್ತಾ, ನಮ್ಮ ಅಕ್ಕ ಅಲ್ಲಿ ಕಾಯಿನೆಲ್ಲ ಇಟ್ಟಿರ್ತಾರಲ್ವ ದೇವಸ್ಥಾನ ಸುತ್ತ, ಅದನ್ನೆಲ್ಲ ಎತ್ಕೊತಾ ಇದ್ಲು. ನಮಗೆ ಗೊತ್ತಿಲ್ಲ ಯಾಕೆ ತಗೋತೀವಿ ಅಂತಂದರೆ, ಇದನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ಉಂಡಿಗೆ ಹಾಕ್ತೀನಿ ಅಂತಂದು. ಅದಕ್ಕೆ ಅವಳು ಎತ್ಕೊತಿಲ್ಲಲ್ಲ ಅಂತ ನಾವು ಎತ್ಕೊತಿದ್ದು. ನಾವು ಎತ್ಕೊಳ್ಳೋದು ಅಂದ್ಬಿಟ್ಟು ನಮ್ಮ ಹಿಂದೆ ಬರ್ತಿದ್ರಲ್ಲ ಗಂಡಸರೆಲ್ಲ, ಅವರು ಕೂಡ ಎತ್ಕೊಂಡು ಬರ್ತಾಯಿದ್ರು. ಒಳ್ಳೆ ಕಾಮಿಡಿ ಆಗಿತ್ತು.
ಚೆನ್ನಾಗಿತ್ತು ಒಂಥರ. ಅವರು ನಮ್ಮನ್ನು ನೋಡಿ ಅವ್ರು ಎತ್ಕೊಳ್ಳೋದು, ಅವರು ನೋಡಿ ನೀವು ಎತ್ಕೊಳ್ಳೋದು, ಆ ಥರನೇ ಮಾಡ್ತಿದ್ರು. ಅದೆಲ್ಲ ಫುಲ್ ಅಂಟ್ಕೊಬಿಟ್ಟಿತ್ತು ನೋಡಿ, ಎಲ್ಲ ಹಂಗೆ ಕಿತ್ಕೊಂಡು ತಗೋತಿದ್ವಿ. ಅಂದರೆ ಯಾವುದಾದ್ರು ಬರುತ್ತಲ್ಲ ಅದನ್ನು ಮಾತ್ರ ಎತ್ಕೊತಿರೋದು. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ನಾನು ಮುಂಚೆನೇ ಉಂಡಿಗೆ ಹಾಕಿದ್ದೆ. ಇವಾಗ ನನ್ನ ಮಗಳು ಸ್ವಲ್ಪ ಎತ್ಕೊಂಡಿದ್ಲಲ್ಲ, ಅದನ್ನು ಹಾಕಿಸ್ತಾ ಇದ್ದೀನಿ. ನಾನು 10 ರೂಪಾಯಿ ಕಾಯಿನ್ ಇತ್ತು, ಅದನ್ನು ಸುಮ್ಮನೆ ಉಂಡಿಗೆ ಹಾಕೋದು ಅಂತ ಹೇಳ್ಬಿಟ್ಟು ಅದನ್ನು ಕತ್ಕೊಂಡು ಬಂದಿದ್ದೀನಿ ದೇವಸ್ಥಾನದಿಂದ. ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ದೇವಸ್ಥಾನದಲ್ಲಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.